ಈಗ ಆಸಕ್ತಿ ತುಂಬಾ ಇದೆ. ಆದ್ರೆ ಏನಂದ್ರೆ ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹ ಸಿಕ್ಕಿಲ್ಲ. ನಾವೀಗ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿ ನಾವೆಲ್ಲ ಕಡೆಗೆ ತುಳು ಲಿಪಿನ ಕಲಿಸ್ತಾ ಮಾಡ್ತಿದ್ದೇವೆ. ಕಡಿಮೆ ಒಂದು 6-7 ವರ್ಷದಿಂದ 300 ಶಿಕ್ಷಕರು ರೆಡಿಯಾಗಿದ್ದಾರೆ. ಒಂದು 30,000 ವಿದ್ಯಾರ್ಥಿಗಳು ಇದನ್ನು ಕಲಿತಿದ್ದಾರೆ. ಮೊದಲೆಲ್ಲ ಗೊತ್ತಿರ್ಲಿಲ್ಲ ಮಕ್ಕಳಿಗೆಲ್ಲ ನಮಗೆ ತುಳು ಒಂದು ಲಿಪಿ ಇದೆ ಅಂತ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೈತುನಾಥ್ ಸಂಘಟನೆ ತುಂಬಾ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತುಳು ಲಿಪಿ ಇದೆ ಅದನ್ನು ಎಲ್ಲರಿಗೂ ತಿಳಿಸ್ಬೇಕಂತ ಎಲ್ಲ ಕಡೆ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ತುಳು ಲಿಪಿ ಮೇಲೆ ಜನರಿಗೆ ಆಸಕ್ತಿ ಹೇಗಿದೆ ಅಂತ? ಈಗ ಆಸಕ್ತಿ ತುಂಬಾ ಇದೆ. ಆದ್ರೆ ಏನಂದ್ರೆ ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹ ಸಿಕ್ಕಿಲ್ಲ. ನಾವೀಗ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿ ನಾವೆಲ್ಲ ಕಡೆಗೆ ತುಳು ಲಿಪಿನ ಕಲಿಸ್ತಾ ಮಾಡ್ತಿದ್ದೇವೆ. ಕೆಲವೊಂದು ನಮ್ಮ ಊರಿನ ಶಾಲಾ ಕಾಲೇಜುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಮತ್ತೆ ಲೋಕಲ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಂದ್ರೆ ತುಳು ಲಿಪಿ ಕಲಿಸ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿ ಕೊಡ್ತಿದ್ದಾರೆ. ಈ ವರ್ಷ ನಾವು ಕೇಳಿದ್ವಿ, ಈ ವರ್ಷ ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟರು ಇಲ್ಲಿ ಕಲೀಲಿಬೇಕಂತ. ಸ್ವಲ್ಪ ಆಧುನಿಕತೆ ಇರುವಾಗ ಎಲ್ಲರೂ ಇಂಗ್ಲಿಷ್ಗೆಲ್ಲ ಒಗ್ಗಿಕೊಂಡು ಹೋಗಿದ್ದಾರೆ. ಆಲ್ರೆಡಿ ಕನ್ನಡ ಎಲ್ಲ ಕಲ್ತಿರೋದ್ರಿಂದ ಇನ್ನೊಂದು ಲಿಪಿ ಯಾಕೆ ಕಲಿಬೇಕಂತ ಒಂದು ಯೋಚನೆ ಸಹ ಇದೆ. ಆದ್ರೆ ಇನ್ನೊಬ್ಬರು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಮ್ದು ಭಾಷೆ ಹಾಗಾಗಿ ಕಲಿಯೋಣ ಅಂತ ಅವರು ಯೋಚನೆ ಮಾಡ್ಕೊಂಡು ಕಲಿಲಿಕ್ಕೆ ಬರ್ತಾ ಇದ್ದಾರೆ. ತುಂಬಾ ನಮ್ದು ಕ್ಲಾಸ್ ಎಲ್ಲ ಆಗಿದೆ, ಒಂದು 20-30 ಜನ ಕಲಿತಿದ್ದಾರೆ. ಇದು ಆಸಕ್ತಿ ಇರದೆ ಬರ್ಲಿಕ್ಕೆ ಚಾನ್ಸ್ ಇಲ್ಲಲ್ಲ. ನಮಗಿದು ತುಳುನಾಡಿನ ಸಂಸ್ಕೃತಿ ಬಗ್ಗೆ ನಮಗೆ ತುಂಬಾನೇ ಹೆಮ್ಮೆ ಇದೆ. ಆದ್ರೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೇಕಂದ್ರೆ ನಮಗೆ ಈಗ ಮಾಧ್ಯಮ ಇರೋದ್ರಿಂದ ಮಾಧ್ಯಮದ ಬಗ್ಗೆ ವ್ಯಕ್ತಪಡಿಸ್ಬೋದು. ಮತ್ತೆ ಮಕ್ಕಳಿಗೆ ಹೇಗೆ ಅಂದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ಈಗ ಹೆಚ್ಚಾಗಿ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಆ ವಿಷಯದಲ್ಲಿ ಮಾತ್ರ ಇರುತ್ತೆ. ಅವರಿಗೆ ಸರಿಯಾಗಿ ಏನಂದ್ರೆ ಮಾಹಿತಿ ಎಲ್ಲ ಸಿಗೋದಿಲ್ಲ. ಲೈವ್ ಅಲ್ಲಿ ನಾವ್ ಹೇಗಿರ್ತೇವೆ ನೋಡಿ, ನೇಮ ಆಗುವಾಗ ನೇಮದ ಕಡೆ ಇರ್ಬೇಕು, ಯಕ್ಷಗಾನ ಆಗುವಾಗ ಅಲ್ಲಿಗೆ ಹೋಗಿ ನಾವೇನಾದ್ರೂ ಕಲಿಬೇಕು. ಈಗೇನಂದ್ರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇರ್ತಾರೆ. ಈಗ ನಮ್ದೇನೋ ಪ್ರಯತ್ನ ಅಂದ್ರೆ ತುಳು ಈಗ ಈಗಿನ ಏನು ಯುವ ಪೀಳಿಗೆ ಇದೆ ಅವರಿಗೆ ತುಳು ಸಂಸ್ಕೃತಿ ಬಗ್ಗೆ ನಾವು ಕಲಿಸ್ಕೊಡುದು. ಯಾವ ರೀತಿ ಅಂದ್ರೆ ಲಿಪಿ ಕಲಿಯೋದಕ್ಕೆ ಕೇವಲ ಲಿಪಿ ಮಾತ್ರ ಅಲ್ಲ, ಲಿಪಿಯಲ್ಲಿ ನಮಗೆ ಅಂತಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಮಾಡ್ತೇವೆ. ಅಂದ್ರೆ ಈಗ ಕೋಟಿಚನ್ನರ ಬಗ್ಗೆ ತಿಳಿಸುವುದಾಗಲಿ, ಲಿಪಿಯ ಇತಿಹಾಸ ಬಗ್ಗೆ ತಿಳಿಸುವುದಾಗಲಿ, ಅದೇ ತುಳು ಸ್ವಾತಂತ್ರ್ಯ ಹೋರಾಟ ಹೇಗಿದೆ, ತುಳು ಚಳವಳಿ ಹೇಗೆ ಅದರ ಬಗ್ಗೆ ಆಗಲಿ, ತುಳು ಲಿಪಿಯ ಗ್ರಂಥ ಯಾವುದೆಲ್ಲ ಬರೆದಿದೆ ಅದರ ಬಗ್ಗೆ ಮಾಹಿತಿಯನ್ನು ನಾವು ಕ್ಲಾಸ್ ನಮಗೆ ಬದಲಿಸ್ತೇವೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಿರಂಜನ್ ಕರ್ಕೇರ. ಸರಿ, ತುಳು ಭಾಷೆಯನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ? ಈಗ ಒಂದು ಕಡಿಮೆ ಒಂದು 6-7 ವರ್ಷದಿಂದ ಈಗ ಒಂದು 300 ನಮ್ಮ ಶಿಕ್ಷಕರು ರೆಡಿಯಾಗಿದ್ದಾರೆ. ಒಂದು 30,000 ವಿದ್ಯಾರ್ಥಿಗಳು ಇದನ್ನು ಕಲಿತಿದ್ದಾರೆ. ಇದೊಂದು ತುಂಬಾ ಖುಷಿ. ನಮ್ಮ ಜೈ ತುಳುನಾಡು ಸಂಘಟನೆ ಇಷ್ಟೊಂದು ಮಾಡ್ತಿದ್ದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ತುಳು ಭಾಷೆ ಬಗ್ಗೆ ಹಾಗೂ ತುಳು ಸಂಸ್ಕೃತಿ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ? ತುಳುನಾಡಿನ ಈ ಒಂದು ಭಾಷೆ ಸಂಸ್ಕೃತಿ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಇಲ್ಲ, ಚಾನ್ಸ್ ಇಲ್ಲ. ಅಂಥದ್ದು ಒಂದು ನಮಗೆ ಈ ತುಳುನಾಡಿನಲ್ಲಿ ಸಿಕ್ಕಿದೆ, ಅದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಹೌದು, ಮತ್ತೆ ತುಳು ಲಿಪಿ ಕಲಿಯುವಂಥದ್ದು ಈಗ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಆದ್ರೆ ಈಗ ಲಿಪಿ ಫೆಸ್ಟ್ ಇದೆ, ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಒಂದು 2 ದಿವಸ ನಾವು ಇಲ್ಲಿ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಜನ ಕಲಿತಾ ಇದ್ದಾರೆ. ಸರಿ, ಯುವ ಪೀಳಿಗೆಗೆ ತುಳುವನ್ನು ಕಲಿಸುವ ನಿಟ್ಟಿನಲ್ಲಿ ಹಾಗೂ ಯುವ ಪೀಳಿಗೆ ಜನರಿಗೆ ಇಂಟ್ರೆಸ್ಟ್ ಹೇಗಿದೆ ಅಂತ ತುಳು ಭಾಷೆ ಮೇಲೆ, ತುಳು ಲಿಪಿ ಕಲಿಬೇಕಂತ ಅನಿಸ್ತಿದ್ಯಾ ಅವರಿಗೆ? ಕಲಿಬೇಕಂತ ಅನಿಸ್ತಾ ಇದೆ. ಅವರಿಗೆ ಹೇಗೆ ಇದನ್ನು ಮುಂದೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೆಲವೊಂದು ಲಿಂಕ್ ಎಲ್ಲ ಇದೆ. ನಾವು ಲಿಂಕ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ಕಲಿಸ್ತಾ ಇರ್ತೀವಿ. ಆಸಕ್ತಿ ತುಂಬಾನೇ ಇದೆ. ಯಾಕಂದ್ರೆ ಮೊದಲೆಲ್ಲ ಗೊತ್ತಿರ್ಲಿಲ್ಲ ಮಕ್ಕಳಿಗೆಲ್ಲ ನಮಗೆ ತುಳು ಒಂದು ಲಿಪಿ ಇದೆ ಅಂತ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೈತುನಾಥ್ ಸಂಘಟನೆ ತುಂಬಾ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಮಗೆ ತುಳು ಲಿಪಿ ಇದೆ ಅದನ್ನು ಎಲ್ಲರಿಗೂ ತಿಳಿಸ್ಬೇಕಂತ ಎಲ್ಲ ಕಡೆ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಸರಿ, ತುಳು ಲಿಪಿಗೆ ಜನರಿಗೆ ಕಲಿಸುವ ಜನರ ಸಪೋರ್ಟ್ ಹೇಗಿದೆ? ಸಪೋರ್ಟ್ ತುಂಬಾನೇ ಇದೆ. ಈಗ ಕನ್ನಡದಷ್ಟೇ ಈಗ ತುಳುಗೂ ಸಪೋರ್ಟ್ ಬರ್ತಾ ಇದೆ ಎಲ್ಲ ಕಡೆಯಿಂದ. ಯಾಕಂದ್ರೆ ಇಲ್ಲಿ ಈಗ ಸ್ಕೂಲ್ನಲ್ಲೆಲ್ಲ ಕನ್ನಡ ಎಲ್ಲ ಜಾಸ್ತಿ ಪ್ರಿಫರೆನ್ಸ್ ಕೊಡೋದ್ರಿಂದ ತುಳುವಿಗೆ ಅಷ್ಟೊಂದು ಪ್ರಿಫರೆನ್ಸ್ ಸಿಗ್ತಾ ಇಲ್ಲ. ತುಳುಗೂ ಕನ್ನಡದಾಗಿ ಪ್ರಿಫರೆನ್ಸ್ ಸಿಕ್ಕಿದ್ರೆ ಇನ್ನು ಮುಂದಕ್ಕೆ ಕನ್ನಡದಾಗೆ ತುಳುನು ಮುಂದೆ ಬರ್ಬೋದಂತ ನಮಗೆ ಆಸೆ ಇದೆ.